ಯಾಕಮ್ಮ ಅಳ್ತಾ ಇದೀಯಾ? ಇವತ್ ನಮ್ ಕಾಲೇಜ್ನಲ್ಲಿ ನನ್ ಫ್ರೆಂಡ್ಸ್ ಎಲ್ಲ ಅವಮಾನ ಮಾಡ್ಬಿಟ್ರು ಮಮ್ಮಿ. ಯಾಕೆ? ಮಿಟ್ಟೆ ಮರಿ ರಾವ್ ಬಹದ್ದೂರ್ ರಾಜಾರಾಯ್ ಮೊಮ್ಮಗಳಾಗಿ ದಿನ ಓಸಿ ಲಿಸ್ಟ್ ಕೇಳ್ತಿಯಲ್ಲ, ನಿಂಗ್ ನಾಚಿಕೆ ಆಗಲ್ಲ? ಮನೇಲಿ 2-3 ಕಾರ್ ಇದೆ, ಅದ್ರಲ್ಲಿ ಬಂದ್ರೆ ಕಾರ್ ಟೈರ್ ಸೌದ್ ಹೋಗುತ್ತಾ ಇಲ್ಲ ಪೆಟ್ರೋಲ್ ಖರ್ಚಾಗಿ ಹೋಗುತ್ತಾ? ಒಳ್ಳೆ ಕಂಜೂಸ್ ಮನೆತನ ನಿಮ್ದು ಅಂತ ಏನೇನೋ ಮಾತಾಡಿ ಚುಡಾಯಿಸ್ಬಿಟ್ರು. ಅದನ್ನ ಕೇಳಿ ನನ್ ಫ್ರೆಂಡ್ಸ್ ಎಲ್ಲ ನಕ್ಬಿಟ್ರು ಮಮ್ಮಿ. ನಾಳೆಯಿಂದ ನಿನ್ ಕಾಲೇಜ್ ಕಾರ್ನಲ್ಲೇ ಹೋಗ್ತೀಯಾ? ನಮ್ ಡ್ರೈವಿಂಗ್ ಬರಲ್ಲ, ಕಲ್ತ್ಕೋತೀಯಾ? ಹೇಗ್ ಮಮ್ಮಿ? ಅದಕ್ಕೆ ಏರ್ಪಾಟ್ ನಾನ್ ಮಾಡ್ತೀನಿ. ಮಿಟ್ಟೆ ಮರಿ ರಾವ್ ಬಹದ್ದೂರ್ ರಾಜಾರಾಯರ ಮೊಮ್ಮಗಳು ಅಂದ್ರೆ ಏನು ಅಂತ ನಿನ್ ಫ್ರೆಂಡ್ಸ್ ತಿಳ್ಕೊಳ್ಳೋ ಹಾಗೆ ಮಾಡ್ತೀನಿ. ಯಾವ್ದಕ್ಕೂ ನಿಮ್ ತಂದೆಯವ್ರಿಗೊಂದು ಮಾತು ಹೇಳ್ಬಿಡು. ಏ ಮರಿ ಬೈಲಿ, ಡ್ರೈವಿಂಗ್ ಟೀಚರ್ ಅಲ್ಲಿ ಮಲಗಿದ್ದಾರೆ. ಎಬ್ಸಪ್ಪ. ಎಬ್ಸಕ್ ಹೋದ್ರೆ ಈಗ ತಾನೇ ಮಲ್ಕೊಂಡಿದ್ದಾರೆ, ನನ್ನ ಹಾಕಿ ರುಬ್ಬಿಡ್ತಾರೆ ಅಷ್ಟೇ. ಮಿಟ್ಟೆ ಮರಿ ರಾವ್ ಬಹದ್ದೂರ್ ರಾಜಾರಾಯರ ಮೊಮ್ಮಗಳು ಬಂದಿದ್ದಾರೆ ಅಂತ ಹೇಳು, ಬರ್ತಾರೆ. ಏ ಕುಳ ಹೋಗ ಆಚೆ. ಏನಿದೆ ನಿದ್ದೆ ಮಾಡ್ಬೇಕು, ಡಿಸ್ಟರ್ಬ್ ಮಾಡ್ತೀರಾ? ಮಿಟ್ಟೆ ಮರಿನಲ್ಲ ಚೇಟೆ ಮರಿನಲ್ಲ ನಾನೇ ಬಹದ್ದೂರ್ ಅಂತ ಹೋಗಿ ಹೇಳು. ಹೋಗ ಆಚೆ. ಅಯ್ಯಪ್ಪ, ನನ್ ಸೊಂಟ ಎಲ್ಲ ಮುರಿದಾಕ್ಬಿಟ್ನಲ್ಲಪ್ಪ. ಏನಮ್ಮ ನಿನ್ ಮಾತ್ ಕೇಳ್ಕೊಂಡೋಗಿ ಆ ಕುಂಬ್ಕೊಂಡ್ ನೆಬ್ರಿಸಿದ್ನಾ? ನನ್ ಸೊಂಟ ಎಲ್ಲ ಮುರಿದಾಕ್ಬಿಟ್ಟ. ಬೆಳಿಗ್ಗೆ ಯಾರ ಮುಖ ನೋಡಿರ್ಬೇಕು? ನಿಮ್ ಮುಖನೇ. ಹಾಕ್ತೀನಿ ನೋಡು. ಅಯ್ಯಪ್ಪ, ನಾನ್ ನಿಮ್ ಹತ್ರ ಡ್ರೈವಿಂಗ್ ಕಲ್ತ್ಕೋಬೇಕು ಅಂತ ಬಂದಿದ್ದೀನಿ. ನೆನೆ ನಮ್ ತಾಯಿ ಫೋನ್ ಮಾಡಿ ಟೈಮ್ ಫಿಕ್ಸ್ ಮಾಡಿದ್ದಾರೆ. ಮಾಸ್ಟರ್ ನೀವೇನಾ? ಎಷ್ಟೊತ್ತಿಗೆ ಫಿಕ್ಸ್ ಮಾಡಿದ್ರು? 8 to 9. ಈಗ ಟೈಮ್ ಎಷ್ಟು? 8:45. ನೀವ್ 8 ಗಂಟೆಗೆ ಬಂದಾಗ ನಾನ್ ನಿದ್ದೆ ಮಾಡಿದ್ರೆ ಅದು ನನ್ ತಪ್ಪು. ನಾವ್ ಇಟ್ಸ್ 8:45. ಏ ಮಿಸ್ಟರ್, ಬ್ರಷ್ ಹಳೇದಾಗ್ಬಿಟ್ಟಿದ್ಯಲ್ಲ. ಇರ್ಲಿ, ಹ್ಮ್ ಬೆಳಿಗ್ಗೆಲ್ಲ ಅಲ್ಲುಜ್ಜ ಆಯ್ತು, ಆಮೇಲೆ ತಿರ್ಗಾ ಮಲ್ಕೊಂಡ್ಬಿಟ್ಟಿದ್ದಲ್ಲ. ಯು ಒಂದ್ಸಲ ಮಲ್ಗಿದ್ಮೇಲೆ ತಿರ್ಗಾ ಅಲ್ಲಿ ಉಜ್ಲೇಬೇಕು. ಇದ್ ನನ್ ಪದ್ಧತಿ. ಡರ್ಟಿ. ಏನ್ರಿ, ಈಗ ನೀವ್ ರೆಡಿನಾ? ಹಾ ರೆಡಿ. ಟೈಮ್ ಎಷ್ಟು? 9. ಇವತ್ ನಿನ್ ಕ್ಲಾಸ್ ಟೈಮಿಂಗ್ ಮುಗ್ದೋಯ್ತು. ನಾಳೆ ಕರೆಕ್ಟ್ ಆಗಿ ನಿನ್ ಟೈಮ್ ಸರಿಯಾಗಿ ಬಾ, ಹೇಳ್ಕೊಡ್ತೀನಿ. ಎಷ್ಟು ಕೊಬ್ಬು! ನಾನು ಮಿಟ್ಟೆ ಮರಿ ರಾವ್ ಬಹದ್ದೂರ್ ರಾಜಾರಾಯರ ಮಗಳು ಮೀನಾಕ್ಷಿ ಮಾತಾಡ್ತಾ ಇದ್ದೀನಿ. ನನ್ನ ಮಗಳು ನಿಮ್ಮ ಡ್ರೈವಿಂಗ್ ಸ್ಕೂಲ್ಗೆ ಬಂದ್ರೆ ಯಾವನ ಅವನು ನಿಮ್ಮ ಡ್ರೈವಿಂಗ್ ಮಾಸ್ಟರ್, ಅವಳ ಹತ್ರ ತಲಹರಟೆ ಮಾತಾಡಿದಂತೆ ತಕ್ಷಣ ಅವನ ನಮ್ಮ ಮನೆ ಕಳಿಸ್ಕೊಡಿ. ಮೇಡಮ್, ನೀನೇನ ಡ್ರೈವಿಂಗ್ ಮಾಸ್ಟರ್? ಎಸ್ ಮೇಡಮ್. ಸ್ವಲ್ಪ ವೇಟ್ ಮಾಡು. ಮೇಡಮ್ ಬರಕ್ ಹೇಳಿದ್ರಂತೆ. ಸ್ವಲ್ಪ ವೇಟ್ ಮಾಡಪ್ಪ. ಮೇಡಮ್, ಏನ್ ಮೇಡಮ್, ನನ್ನನ್ನು ಬರಕ್ ಹೇಳ್ಬಿಟ್ಟು 1 ಗಂಟೆ ಟೈಮ್ ವೇಟ್ ಮಾಡ್ಸಿದ್ರಲ್ಲ. ಹೋಗ್ಲಿ, ಕರ್ಟಿಸಿ ಸೇಕಾದ್ರು ಕುತ್ಕೊಳ್ಳಿ ಅಂತ ಹೇಳಿಲ್ವಲ್ಲ. ನೀನ್ ಯಾರು? ನಿನ್ನ ಯೋಗ್ಯತೆ ಏನು? ನಿನ್ನ ಪೊಸಿಷನ್ ಎಂಥದ್ದು? ಅದನ್ನ ನೀನ್ ತಿಳ್ಕೊಳ್ಳಿ ಅಂತಾನೆ ನಿನ್ನನ್ನು ವೇಟ್ ಮಾಡಿಸಿದ್ದು. ನೀನ್ ಯಾಕೆ ಬಂದೆ, ಯಾತಕ್ಕೋಸ್ಕರ ಇಲ್ಲಿ ಕಾಯ್ತಾ ಇದೀಯಾ ಅನ್ನೋದು ಗೊತ್ತಿಲ್ಲದೆ 1 hour ವೇಟ್ ಮಾಡಿದೆ ನೋಡು, ಅದೇ ನಿನ್ನ ಯೋಗ್ಯತೆ. ಮಿಟ್ಟೆ ಮರಿ ರಾವ್ ಬಹದ್ದೂರ್ ರಾಜಾರಾಯರ ಮೊಮ್ಮಗಳು ಮೊದ್ಲು ಡ್ರೈವಿಂಗ್ ಕಲ್ತ್ಕೊಳ್ಳೋಕ್ ಬಂದ್ರೆ ಕ್ಲಾಸ್ ಟೈಮ್ ಮುಗ್ದೋಯ್ತು, ನಾಳೆ ಬಾ ಅಂತ ಹೇಳಿ ಕಳ್ಸಿದ್ಯಲ್ಲ, ಅದಕ್ಕೆ ನಿನಗೆ ಶಿಕ್ಷೆ. ಮೇಡಮ್, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳಕ್ ಕಲ್ತ್ಕೊಳ್ಳಿ. ನಾನ್ ಯಾರು ನಿನಗೆ ಗೊತ್ತು ತಾನೆ? ಮನಸ್ ಮಾಡಿದ್ರೆ ನಿನ್ ಗ್ಯಾರೇಜ್ ನ ಬೆಲೆ ಕೊಟ್ಕೊಂಡ್ಕೋತೀನಿ. ನನ್ ಗ್ಯಾರೇಜ್ ಏನು? ಇಂಡಿಯಾನಲ್ಲಿರೋ ಗ್ಯಾರೇಜ್ ಎಲ್ಲ ತಗೊಂಡ್ರು ನನಗೇನು ಚಿಂತೆ ಇಲ್ಲ. ಯಾಕೆ ಗೊತ್ತಾ? ನನ್ನ ಸ್ಟೇರಿಂಗ್ ನನ್ನನ್ನು ಕಾಪಾಡತ್ತೆ, ನನ್ನ ಡ್ರೈವಿಂಗ್ ನನಗೆ ಊಟ ಕೊಡತ್ತೆ, ನನ್ನ ಸ್ಪ್ಯಾನರ್ಸ್ ನನ್ನ ಮನೆ ಬಾಡಿಗೆ ಕಟ್ಟತ್ತೆ, ನನ್ನ ಲೈಸೆನ್ಸ್ ನನಗೆ ಬಟ್ಟೆ ಕೊಡತ್ತೆ.
ಅದಕ್ಕೆ ಯಾರೇ ನನ್ನನ್ನು ಎದುರಿಸಿ ನಿಂತ್ರು ಕೇರ್ ಮಾಡದೆ ಹಾಗೇ ಓವರ್ಟೇಕ್ ಮಾಡ್ಕೊಂಡು ಹೋಗ್ತೀನಿ. ಗುಡ್ ಬೈ. Idiot. ಓ ಹಲೋ, ನೀನೇನಪ್ಪ ನನ್ನ ಮಗಳಿಗೆ ಡ್ರೈವಿಂಗ್ ಹೇಳ್ಕೊಡೋ ಮೇಸ್ಟ್ರು? ನೋಡು, ನನ್ನ ಮಗಳನ್ನ ತುಂಬಾ ಮುದ್ದಾಗಿ ಬೆಳೆಸಿದೀವಿ. ಸ್ವಲ್ಪ ತುಂಟು ಹುಡುಗಿ ಅಷ್ಟೇ. ಚೆನ್ನಾಗಿ ಹುಷಾರಾಗಿ ಡ್ರೈವಿಂಗ್ ಹೇಳ್ಕೊಡು. ಆ ಹುಡುಗಿ ತಾಯಿಗೆ ನೀವೇ ಗಂಡನ? ಹೌದಪ್ಪ, ಆ ಹುಡುಗಿ ಅಪ್ಪನೂ ನಾನೇ. ನಾನ್ ಡ್ರೈವಿಂಗ್ ಹೇಳ್ಕೊಡೋದಾಗಿರ್ಲಿ, ಮೊದಲು ನಿಮ್ಮ ಹೆಂಡತಿಗೆ ಮರ್ಯಾದೆ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊಡಿ. ನಾನು 20 ವರ್ಷಗಳಿಂದ ಟ್ರೈ ಮಾಡ್ತಾನೆ ಇದ್ದೀನಿ. ಆಗ್ಲೇ ಇಲ್ಲ. ನಿನ್ ಹೆಸರೇನು? ರಾಜು. ನೋಡಪ್ಪ ರಾಜು, ಸಂಸಾರ ಅನ್ನೋದು ಡ್ರೈವಿಂಗ್ ಲೈಸೆನ್ಸ್ ತರ ಅಲ್ಲ. ಮೊದಲು ಎಲ್ಬೋರ್ಡ್ ಹಾಕೊಂಡು ಅದನ್ನ ಪಾಸ್ ಆದ್ಮೇಲೆ ಪರ್ಮನೆಂಟ್ ಲೈಸೆನ್ಸ್ ಕೊಡಕ್ಕೆ. ಇಲ್ಲಿ ಮೊದಲೇ ಲೈಸೆನ್ಸ್ ಕೊಟ್ಬಿಡ್ತಾರೆ, ಆಮೇಲೆನೆ ಗೊತ್ತಾಗುತ್ತೆ ಇದು ಟೆಂಪರರಿನಾ ಅಥವಾ ಪರ್ಮನೆಂಟ್ ಅಂತ. ನಿನಗೆ ನನ್ನ ಮೇಲೇನು ಕೋಪ ಇಲ್ಲ ತಾನೆ? ಛೆ, ಛೆ, ಇಲ್ಲ ಆಲ್ ದ ಬೆಸ್ಟ್. ಗಾಡ್ Thank ಬ್ಲೆಸ್ you. ಯು, ಗಾಡ್ ಬ್ಲೆಸ್ ಯು. ಪರವಾಗಿಲ್ಲ, ಸ್ಟಾರ್ಟ್ ಆಗುತ್ತೆ. ಒಂಥರ ಚೆನ್ನಾಗೇ ಇದೆ. ರೀ, ಅವನ ಹತ್ರ ಏನ್ರಿ ಮಾತು ನಿಮಗೆ? ನಾನೇನೇ ಮಾತಾಡ್ದೆ? ಸ್ವಲ್ಪ ಲೇಟ್ ಆಗಿ ಹೋದೆ, ಅದಕ್ಕೆ ಅವ್ನು ನನಗೆ ಎಷ್ಟು ಅವಮಾನ ಮಾಡ್ಬಿಟ್ಟ ಗೊತ್ತಾ? ಅವ್ನು ಎಷ್ಟು ಕೆಜಿ ಅವಮಾನ ಮಾಡ್ದ? ನೀನ್ ಎಷ್ಟು ನಿಮಿಷ ಲೇಟ್ ಆಗಿ ಹೋದೆ? ಓನ್ಲಿ 45 ಮಿನಿಟ್ಸ್ ಡ್ಯಾಡಿ. ಓಹೋ, ಓನ್ಲಿ 45 ಮಿನಿಟ್ಸ್. ಉಮಾ, ಶ್ರೀಮಂತರ ಮಗ ಸ್ಕೂಲ್ಗೆ ಬಂದ್ರೆ ಮೇಷ್ಟ್ರು ಎದ್ ನಿಂತ ಪಾಠ ಹೇಳ್ಕೊಡ್ತಾರೆ. ಅದೇ ಬಡ ಹುಡುಗ ಬಂದ ಅಂತ ಹೇಳ್ಬಿಟ್ಟು ಮೇಷ್ಟ್ರು ಮಲ್ಕೊಂಡ ಪಾಠ ಹೇಳ್ಕೊಡ್ತಾರೆ. ವಿದ್ಯೆ ಯಾರೇ ಹೇಳ್ಕೊಡ್ಲಿ, ಗುರು ಗುರುನೆಮ್ಮ. ವಿನಯ, ಭಯ, ಭಕ್ತಿ ಇದ್ರೆ ಯಾವ ಕೆಲಸ ಬೇಕಾದ್ರೂ ಸುಲಭವಾಗಿ ಕಲಿಬಹುದು. ಅರ್ಥವಾಯ್ತೋ? ಹೌದೌದು, ಮಹಾ ಡ್ರೈವಿಂಗ್ ಹೇಳ್ಕೊಡಕ್ ಬಂದ್ಬಿಟ್ಟ. ದುಡ್ಡು ಬಿಸಾಕಿದ್ರೆ ಇಂಥವ್ರು 100 ಜನ ಮನೆ ಬಾಗ್ಲ ಹತ್ರ ಬಿದ್ದಿರ್ತಾರೆ. ದುಡ್ಡು ಬಿಸಾಕಿದ್ರೆ ಬಂದ್ಬಿಡ್ತಾರೆ. ಎಲ್ಲಿ ಬಿಸಾಕು ನೋಡೋಣ. ನೋಡಿ ಆ, ನೀವು? ಮೀನಾಕ್ಷಿ, ದುಡ್ಡು ಬಿಸಾಕ್ಬಹುದು ಕಣೆ, ಜನ ಬರಲ್ವೇ? ಹೌದು, ನೀವ್ ಯಾವಾಗ್ಲೂ ಬಡವರ ಪಕ್ಷದ ಕಡೆ ಮಾತಾಡೋದು. ಬಡವರ ಪಕ್ಷ ಅಂತ ಅಲ್ಲ ಕಣೆ, ನಾನ್ ಯಾವಾಗ್ಲೂ ಕಷ್ಟ ಜೀವಿಗಳ ಪಕ್ಷ. ನೋಡಿ, ನೀವ್ ಯಾವ ಪಕ್ಷ ಆಗಿದ್ರು ಮಿಠೆ ಮರಿ ರಾವ್ ಬಹದ್ದೂರ್. ಮಾತಾಡ್ಕೋ ಮಾತಾಡ್ಕೋ. ಇವ್ರು ಸರಿ ಇಲ್ಲ, ನಡಿ. ಸರ್, ನಿಮಗೆ ನಾಳೆ ಸಾಯಂಕಾಲ ಗಾಡಿ ಡೆಲಿವರಿ ಕೊಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಸರ್. ಗುಡ್ ಮಾರ್ನಿಂಗ್ ಮಾಸ್ಟರ್. ನಿನ್ನೆ ನಾನು ಲೇಟ್ ಆಗಿ ಬಂದಿದ್ದು ನನ್ನ ತಪ್ಪು ಮಾಸ್ಟರ್. ನಿಮ್ ಬಗ್ಗೆ ನಮ್ ತಾಯಿ ಹತ್ರ ಚಾಡಿ ಹೇಳಿದ್ದು ಅದಕ್ಕಿಂತ ತಪ್ಪು. ನಮ್ ತಾಯಿ ನಿಮ್ಮನ್ನ ಆ ರೀತಿ ಅವಮಾನ ಮಾಡಿದ್ದು ಮಹಾ ತಪ್ಪು. ಎಲ್ಲದಕ್ಕೂ ಸೇರಿಸಿ ಒಟ್ಟಿಗೆ ನಾನ್ ಕ್ಷಮೆ ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬಿಡಿ ಮಾಸ್ಟರ್. ನೋಡಿ, ಇವತ್ ಕರೆಕ್ಟ್ ಆಗಿ 8 ಗಂಟೆಗೆ ಹಾಜರ್. ಸರಿ ಸರಿ, ಹೋಗಿ ಕಾರ್ನಲ್ಲಿ ಕುತ್ಕೋ. ಪಕ್ಕದಲ್ಲಿ ಗ್ರೌಂಡ್ ಇದೆ, ಅಲ್ಲೇ ಹೇಳ್ಕೊಡ್ತೀನಿ. ಹೋಗು. ನೋಡಿ, ಇದು ಗೇರ್, ಇದು ಕ್ಲಚ್, ಇದು ಬ್ರೇಕ್, ಇದು ಆಕ್ಸಿಲೇಟರ್, ಇದು ಸ್ಟಾರ್ಟಿಂಗ್ ಕೀ. ಹೌದಾ? ಸ್ವಲ್ಪ ಕೊಡಿ. ಯಾಕೆ? ಎಷ್ಟೇ ಆದ್ರೂ ನೀವ್ ನನ್ ಗುರು ಅಲ್ವಾ? ಆ ಕೀನ ಕಣ್ಗೊತ್ಕೊಂಡ್ ಕೊಡ್ತೀನಿ. ಹ? ಯಾರವನು? ಯಾರಮ್ಮ ಅವನು? ನನ್ ಕ್ಲಾಸ್ಮೇಟ್. ಮುಚ್ಚೋ ಬಾಯ್. ಕಾಲೇಜ್ ಕಳ್ಸಿದ ತಕ್ಷಣ ಲವ್ ಮಾಡ್ಬೇಕು ಅನ್ನೋದೇ ರೂಲ್ಸ್ ಏನೇ? ಮೀನಾಕ್ಷಿ, ಹೇ ಮೀನಾಕ್ಷಿ, ಬುದ್ಧಿದೇನೆ ನಿನಗೆ? ಬರ ಈ ಕಡೆ. ವಯಸ್ಸಿಗೆ ಬಂದ ಹುಡುಗಿನ ತನಕ ಬಡ್ದಂಗ್ ಬಡಿತಿದ್ಯಲ್ಲ. ರೀ, ಇವಳು ಎಂತ ಕೆಲಸ ಮಾಡಿದಾಳೆ ನಿಮ್ಗೆ ಗೊತ್ತೇನ್ರಿ? ನಾವು ಯಾರು, ನಮ್ಮ ಅಂತಸ್ತೇನು, ನಮ್ಮ ಮನೆತನದ ಗೌರವ ಏನು, ಅದನ್ನೆಲ್ಲ ಗಾಳಿಗೆ ತೂರೋಗ್ ಬಿಟ್ಬಿಟ್ಟು ಯಾವನ ಭಿಕಾರಿ ಜೊತೆಲಿ ಬೀದಿ ಬೀದಿ ಅಲಿತಿದ್ದಾಳೆ. ಇದನ್ನ ನಾನು ಹೀಗೆ ಬಿಡೋದಿಲ್ಲ. ಇದಕ್ಕೊಂದು ಇತ್ಯರ್ಥ ಮಾಡೇ ಮಾಡ್ತೀನಿ. ಹಾ, ತಾರಾ, ಯಾರನ್ನಾದ್ರೂ ಪ್ರೀತಿಸಿದ್ಯಾ? ಹೌದಪ್ಪ. ಅಯ್ಯೋ ಬಿಡಮ್ಮ, ಚಿಕ್ಕ ವಯಸ್ಸಲ್ಲಿ ಇವಳು ಮಾಡದೇ ಇರೋದನ್ನ ಮಾಡ್ಬಿಟ್ಟೆ. ತಾರಾ, ಹುಡುಗ ಏನು ಲಕ್ಷಣವಾಗಿದ್ದಾನ? ಹೆಚ್ಚು ಕಡಿಮೆ ನನ್ನ ಹಾಗಿದ್ದಾನ? ನೀನ್ ಹೇಳೋ ಮಾತನ್ನೆಲ್ಲ ಕೇಳ್ಕೊಂಡಿರ್ತಾನ? ಯಾಕೆಂದ್ರೆ ನೀನ್ ರಾವ್ ಬಹದ್ದೂರ್ ವಂಶದವಳಲ್ವಾ?
ಯೋಚನೆ ಮಾಡ್ಬೇಡಮ್ಮ, ನಾನಿದ್ದೀನಿ. ಯಾರಿ ಹುಡುಗ? ತಾರಾ, ಅತ್ತಿದ್ ಸಾಕು, ಎದ್ದೋಗಿ ಅಲ್ಲಿರೋ ದೊಡ್ಡವರಿಗೆಲ್ಲ ನಮಸ್ಕಾರ ಮಾಡು. ಇನ್ನು 5 ನಿಮಿಷ ಟೈಮ್. ಎದ್ದೇಳೆ. ಮೀನಾಕ್ಷಿ, ನೀನ್ ಹೋಗ, ಅವಳನ್ನ ಕರ್ಕೊಂಡ್ ಬರ್ತೀನಿ. ಹೋಗು ಬಮ್ಮ. ಯಾಕಮ್ಮ? ನಿಮ್ಮಮ್ಮ ಏನ್ ಹೇಳ್ಬಿಟ್ಲು? ನಮಸ್ಕಾರ ಮಾಡು ಅಂತ, ಅಷ್ಟೇ ತಾನೇ? ದೊಡ್ಡವ್ರಿಗೆ ನಮಸ್ಕಾರ ಮಾಡಿದ್ರೆ ಶ್ರೇಯಸ್ಸಮ್ಮ. ಬಾ. ನಮಸ್ಕಾರ ಮಾಡು. ದೇವ್ರ ನೀನ್ ಒಳ್ಳೇದ್ ಮಾಡ್ಲಮ್ಮ. ಹುಡುಗಿ ನಿನ್ಗೆ ಒಪ್ಗೆನಾ? ಈ ಸಂಬಂಧ ನಮಗೆ ಒಪ್ಪಿಗೆ ಆಗಿದೆ. ಆದರೆ ಗೀದ್ರೆ ಅಂತ ರಾಗ ಎಳಿಬೇಡಿ. ನಿಮ್ಗೆ ಏನೇನ್ ಬೇಕು, ಎಷ್ಟೆಷ್ಟು ಬೇಕು ಅದನ್ನೆಲ್ಲ ಒಂದು ಲಿಸ್ಟ್ ಮಾಡ್ಕೊಡಿ. ಅದಕ್ಕೆ 2ರಷ್ಟು ಮದುವೆ ಮಂಟಪದಲ್ಲಿರುತ್ತೆ. ಆದ್ರೆ 1, ಈ ತಿಂಗಳ 27ನೇ ತಾರೀಕು ಮುಹೂರ್ತ ಚೆನ್ನಾಗಿದೆ, ಮದುವೆ ಆವತ್ತೇ ಆಗಬೇಕು. ಅಳ್ಬೇಡ ಕಣೆ, ಸಮಾಧಾನ ಮಾಡ್ಕೊಳ್ಳೆ. ನಿನ್ನ ಮದುವೆಗೆ ಎಷ್ಟು ಒಡವೆಗಳು ಬೇಕು, ಎಷ್ಟು ಸವರನ್ನಲ್ಲಿರ್ಬೇಕು, ರೇಷ್ಮೆ ಸೀರೆ ಎಷ್ಟಿರ್ಬೇಕು, ಯಾವ ಬಣ್ಣದಲ್ಲಿರ್ಬೇಕು, ಹನಿಮೂನಿಗೆ ಎಲ್ಲಿಗೆ ಹೋಗ್ಬೇಕು, ಅಲ್ಲಿ ಏನೇನು ಕೊಂಡ್ಕೋಬೇಕು, ಅದೆಲ್ಲ ನಿನ್ನಿಷ್ಟ. ಮದುವೆ ಗಂಡು ಮಾತ್ರ ಇವನೇ. ಮದುವೆ ಈ ತಿಂಗಳು 27. ಡ್ರೈವಿಂಗ್ ಮಾಸ್ಟರ್ ಹೇಳಿದ್ದಾರೆ, ನಾನು ಅವ್ರನ್ನ ನೋಡ್ಬೇಕು. ಸ್ವಲ್ಪ ಇರಮ್ಮ, ನೋಡ್ತೀನಿ. ನೀನಾ? ನೀವು ಇಲ್ಲಿ? ನಾವೆಲ್ ಬೇಕಾದ್ರೂ ಇರ್ತೀವಿ, ನಮ್ಮನ್ನ ಯಾರು ಏನು ಮಾಡಕ್ಕಾಗಲ್ಲ. ನಾನು ನೀನ್ ಡ್ರೈವಿಂಗ್ ತಾನೇ ಕಲಿಬೇಕು. ನಡಿ. ಇಳಿ ಕೆಳಗೆ. ಅವತ್ತು ನೀನು ನಿನ್ ಫ್ರೆಂಡ್ಸ್ ಎಲ್ಲ ಸೇರಿ ನನ್ನನ್ನು ಅವಮಾನ ಮಾಡಿದ್ರಿ. ಆದ್ರೆ ಇವತ್ತು ನೀನ್ ಒಬ್ಳೇ ಇದೀಯಾ. ನಾನು ಮನಸ್ಸು ಮಾಡ್ರೆ ನಿನ್ನ ಏನ್ ಬೇಕಾದ್ರೂ ಮಾಡ್ಬೋದು. ನೀನ್ ಎಷ್ಟೇ ಕಿರ್ಚಿ ಗಲಾಟೆ ಮಾಡಿದ್ರು ನಿನ್ನನ್ನು ಕಾಪಾಡಕ್ಕೆ ಇಲ್ಲಿ ಯಾರೂ ಬರೋದಿಲ್ಲ. ಆದ್ರೆ ಅಂತ ನೀಚ ಅಲ್ಲ ನಾನು. ಐ ಆಮ್ ಎ ಜೆಂಟಲ್ಮ್ಯಾನ್. ಹತ್ತು ಗಾಡಿ. ಜರುಗು. ಕ್ಲಚ್ ಮೇಲೆ ಕಾಲಿಡು. ಈಗ ಸ್ಲೋ ಆಗಿ ಕ್ಲಚ್ ಬಿಡು, ಮುಂದೆ ಹೋಗು. ಎಸ್, ಗ್ರಾಜುಯಲ್ ಆಗಿ ಕ್ಲಚ್ ಬಿಡು. ಎಸ್, ಮೂವ್. ಸ್ಲೋ ಬಿಡು. ಸ್ಲೋ ಸ್ಲೋ